ಹಾಯ್, PRS ಹೆಲ್ದಿ ಕುಕ್ಕಿಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಪಾತಿಗೆ ಈರುಳ್ಳಿ ಪಲ್ಯ ಈಸಿಯಾಗಿ ಕಲ್ತ್ಕೊಳ್ಳೋರಿಗೆ ಹೇಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋಂಥ ಐಟಮ್ಸು ಇಲ್ಲಿ ಇಟ್ಟಿದ್ದೀನಿ, ನೋಡ್ಕೊಳ್ಳಿ. ಸಿಂಪಲ್ಲಾಗಿ, ವೆರಿ ಸಿಂಪಲ್ ಅಂದರೆ ಸಿಂಪಲ್. ಯಾರಾದರೂ ರಿಲೇಟಿವ್ ಬಂದರು, ಅರ್ಜೆಂಟಾಗಿ ಯಾರಾದರೂ ಬಂದರೆ ಆಗೋದು ಇದೊಂದೇ ಪಲ್ಯನೇ ಚಪಾತಿಗೆ ಆಗೋದು. ಅದಕ್ಕೆ ಈಸಿಯಾಗಿ ರೆಸಿಪಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬೇಕಾಗಿರೋಂಥ ಐಟಮ್ಸ್ ಏನು ಇಟ್ಟಿದ್ದೀನಿ ಅಂದ್ಬಿಟ್ಟು, ಒಂದೇ ಒಂದು ಕಪ್ಪು ಚಿಕ್ಕದು ಈರುಳ್ಳಿ. ಏನಪ್ಪ ಇಷ್ಟು ಚಿಕ್ಕ ಕಪ್ಪಲ್ಲಿ ಈರುಳ್ಳಿ ಇಟ್ಟಿದ್ದಾರೆ ಅಂತ ಅಂದ್ಕೋಬೇಡಿ. ಇವತ್ತು ನಮ್ಮ ಮನೇಲಿ ಎಲ್ಲರೂ ಬ್ರೇಕ್ಫಾಸ್ಟ್ಗೆ ಹೊರಗಡೆ ಹೋಗಿದ್ದಾರೆ. ಮನೇಲಿ ನಾನು ಒಬ್ಬಳೇ ಇರೋದ್ರಿಂದ ನಾನು ಹೊರಗಡೆ ತಿನ್ನೋದು ಕಡಿಮೆನೇ. ಹಂಗಾಗಿ ನನ್ನ ಒಬ್ಬಳಿಗೇನೆ 2 ಚಪಾತಿಗೋಸ್ಕರ ಈರುಳ್ಳಿ ಪಲ್ಯ ಮಾಡಿ ಕಲ್ತ್ಕೊಳ್ಳೋರ್ಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ. ರುಚಿಯಾಗಿರುತ್ತೆ, ಟೇಸ್ಟಾಗಿರುತ್ತೆ. ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ಐಟಮ್ಸ್ ನೋಡ್ಕೊಳ್ಳಿ. ಫಸ್ಟು ಈರುಳ್ಳಿ ಇಟ್ಟಿದ್ದೀನಿ. ಒಂದೇ ಒಂದು ಚಿಕ್ಕ ಬೌಲು ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪೇನು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಕರಿಬೇವು, ಒಣಮೆಣ್ಸಿನ ಪೌಡ್ರು, ಅಂದರೆ ಒಣಮೆಣ್ಸಿನ ಪೌಡ್ರು ಅಂದರೆ ಚಿಲ್ಲಿ ಪೌಡ್ರು, ಮೆಣಸಿನ ಪೌಡ್ರು. ಇದಕ್ಕೇನು ಮಿಕ್ಸ್ ಆಗಿಲ್ಲ, ಸಾಂಬಾರು ಪೌಡ್ರಲ್ಲ, ಬರೀ ಒಣಮೆಣ್ಸಿನ ಪೌಡ್ರು. ಮೆಣಸಿನ್ಕಾಯಿ ಹಾಕಿದ್ರೆ ಅದೇ ಇಡಬೇಕು. ಅದಕ್ಕೊಂದೇ ಒಂದು ಸ್ವಲ್ಪ ಮೆಣಸಿನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸಾಸಿವೆ, ಅರಿಶಿನ ಪೌಡ್ರು ಇಷ್ಟು ಹಾಕ್ಬಿಟ್ಟು ಈರುಳ್ಳಿ ಪಲ್ಯ ಹೇಗೆ ಮಾಡೋದು ಈಸಿಯಾಗಿ ನೋಡ್ಕೊಳ್ಳಿರಂತೆ ಬನ್ನಿ. ನೋಡಿ, ಎಣ್ಣೆ 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ನಾನು ಒಬ್ಬಳಿಗೆ ಮಾಡ್ಕೋತಾ ಇರೋದ್ರಿಂದ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೀವು ಜನ ಜಾಸ್ತಿ ಇದ್ದರೆ ಈರುಳ್ಳಿ ಒಬ್ಬೊಬ್ರಿಗೆ 2 ಈರುಳ್ಳಿ ಅಂತ ತಗೊಳ್ಳಿ. ಮನೇಲಿ ಎಷ್ಟು ಜನ ಇದ್ದರೆ ಅಷ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಎಣ್ಣೆನೂ ಅಷ್ಟೇ 1-2 ಸ್ಪೂನ್ ಹಾಕ್ಕೊಳ್ಳಿ. ನಾನು ಇಲ್ಲಿ 1.5 ಸ್ಪೂನ್ ಮಾತ್ರ ಹಾಕಿದ್ದೀನಿ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ ಹಾಕ್ತಾಯಿದ್ದೀನಿ. ಇದು ಕಡಲೆಬೇಳೆ ಏನು ಹಾಕೋಕ್ಕೆ ಹೋಗಬೇಡಿ, ಅದು ಚಿತ್ರಾನ್ನ ಗೊಜ್ಜು ಥರ ಫೀಲ್ ಆಗುತ್ತೆ ಅಂತ ನಾನು ಕಡಲೆಬೇಳೆ ಹಾಕ್ತಾಯಿಲ್ಲ. ನೋಡಿ, ಸಾಸಿವೆ ಚಿಟ್ಲಿದ ತಕ್ಷಣ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಬಿಟ್ಟು ನೆಕ್ಸ್ಟು ಕರಿಬೇವು ಹಾಕ್ತಾಯಿದ್ದೀನಿ. ಎಲ್ಲ ಒಬ್ಳಿಗೆ ನೆನ್ಬಿಟ್ಟು ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. 1-2 ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಲಿ ಈರುಳ್ಳಿ. ನೋಡಿ, 1-2 ಸೆಕೆಂಡು ಫ್ರೈ ಆಗಿದ ತಕ್ಷಣ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಳ್ಳಿ. ನೀವು ಬೇಕಂದರೆ ಮೆಣಸಿನ್ಕಾಯಿನೇ ಹಾಕ್ಕೊಳ್ಳಿ, ಒಣಮೆಣ್ಸಿನ್ಕಾಯಿ. ನಾನು ಒಣಮೆಣ್ಸಿನ್ಕಾಯಿ ಕೊಟ್ಟರೆ ಮತ್ತೆ ಅದನ್ನು ಹಾಕ್ಬೇಕಲ್ಲಪ್ಪ ಅಂದ್ಬಿಟ್ಟು ಮೆಣಸಿನ ಪೌಡ್ರ್ ಹಾಕ್ಕೋತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಅಂದಾಜ ಮೇಲೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಖಾರ ಹಾಕ್ತಾಯಿದ್ದೀನಿ. ಖಾರದ ಪುಡಿ ಹಾಕ್ಕೊಂಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದನ್ನು ಅಷ್ಟೇ 1-2 ಸೆಕೆಂಡ್ ಫ್ರೈ ಮಾಡ್ಕೊಂಬಿಡಿ. ನೋಡಿ, 1-3 ಸೆಕೆಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ ನಾನು ಪ್ರತಿ ಸಲ ಹೇಳ್ತೀನಿ, ಅಂದಾದ್ಮೇಲೆ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ, ಉಪ್ಪು ಕೈಯಲ್ಲೇ ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ತೆಂಗಿನಕಾಯಿ ಚೂರು ಹಾಕ್ಕೊಂಬಿಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಚೂರು ಹಾಕ್ಕೊಳ್ಳಿ. ನೋಡಿ, ಇಲ್ಲಿ ನಾನು ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ಚೂರು, ನಾನು ಒಬ್ಳಿಗಲ್ವ ಸ್ವಲ್ಪನೇ ತುರ್ಕೊಂಡಿದ್ದೀನಿ. ತೆಂಗಿನಕಾಯಿ ಚೂರು ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ಮತ್ತೆ 2 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಈಸಿಯಾಗಿ ಆಗೋಗ್ಬಿಡುತ್ತೆ. ತುಂಬ ಟೇಸ್ಟಾಗೂ ಇರುತ್ತೆ, ಸಖತ್ತಾಗಿರುತ್ತೆ ಈರುಳ್ಳಿ ಪಲ್ಯ ಚಪಾತಿಗೆ. ನೋಡಿ, ಈರುಳ್ಳಿ ಉಪ್ಪು ಹಾಕಿದ ತಕ್ಷಣ ಚೆನ್ನಾಗಿ ಬೆಂದುಬಿಡುತ್ತೆ. ಲಾಸ್ಟಲ್ಲಿ ರುಚಿಗೆ ಮತ್ತು ಟೇಸ್ಟು ರುಚಿ ಹೇಗೆ ಮಾಡೋದು ಅಂತಂದರೆ, ನೋಡಿ, ಲಾಸ್ಟಲ್ಲಿ ಒಂದೇ ಒಂದು ಟೀ ಸ್ಪೂನಲ್ಲಿ 1/4 ಟೀ ಸ್ಪೂನಷ್ಟು ಶುಗರ್ ಹಾಕ್ತಾಯಿದ್ದೀನಿ. ಹಾಕ್ಕೊಂಬಿಟ್ಟು ತಿರುಗಿಸ್ಬಿಟ್ರೆ 2 ಚಪಾತಿ 3 ಚಪಾತಿ ತಿನ್ನೋರು 4 ಚಪಾತಿ ತಿನ್ಬೋದು. ಅಷ್ಟು ಟೇಸ್ಟ್ ಇರುತ್ತೆ, ಸಖತ್ತಾಗಿರುತ್ತೆ ಈರುಳ್ಳಿ ಪಲ್ಯ. ನೋಡಿ, ಬೆಳಿಗ್ಗೆನೇ ಬಿಸಿ ಬ್ರೇಕ್ಫಾಸ್ಟ್ ನಂದು ಒಬ್ಬಳದ್ದು ರೆಡಿ ಆಗಿದೆ. ಯಾಕಂದರೆ ಮನೆಯವರು ಹೋಟ್ಲಿಗಂತಲೇ ಹೋಗಿಲ್ಲ, ಏನೋ ಕೆಲಸ ಇದೆ ಅಂದ್ಬಿಟ್ಟು ಮನೇಲೆಲ್ಲ ನಾವು ಹೊರಗಡೆನೇ ತಿಂತೀವಿ ಅಂದಿರೋದಕ್ಕೆ ನಂದು ಬೆಳಗ್ಗೆ ಬ್ರೇಕ್ಫಾಸ್ಟು. ನೋಡಿ, 2 ಚಪಾತಿ ಇಷ್ಟೇ. ಹಂಗಂದ್ಬಿಟ್ಟು ಶುಗರು BP ಇದೆಯೇನೋ ಅಂದ್ಕೊಂಡಿರ್ಬೋದು. ಶುಗರು BP ಯಾವುದೂ ಇಲ್ಲ ನನಗೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಇರೋದ್ರಿಂದ ಅದಕ್ಕೇ ಗ್ಯಾಸ್ಟ್ರಿಕ್ ಇರೋರ್ಗೇ ಗ್ಯಾಸ್ಟ್ರಿಕ್ ರಹಿತ ಅಡುಗೆಗಳು ಮಾಡಿ ತೋರಿಸ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ ಬ್ರೇಕ್ಫಾಸ್ಟ್ ನಂದು. ಈರುಳ್ಳಿ ಪಲ್ಯ ಮಾಡೋರಿಗೆ, ಕಲ್ತ್ಕೊಳ್ಳೋರಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತಿಂದುಬಿಟ್ಟು ಹೇಗಿತ್ತು ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಮತ್ತೆ ಇನ್ನೊಂದು ಸಲ ಮತ್ತೊಂದು ಸಲ ಹೇಳ್ತೀನಿ, ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.